ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗಾಗಿ ಒಂದು ಲೇಟೆಸ್ಟ್ ಒಂದು ಮಾಹಿತಿ ಇದೆ. ಎಡಿಟಿಂಗ್ಗೆ ಸಂಬಂಧಪಟ್ಟಾಗಿ ಭಾಳ ಜನ ಕೇಳ್ತಾ ಇದ್ದಾರೆ ಯಾವಾಗ ನೀಟ್ ಎಡಿಟಿಂಗ್ ಬಿಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದಿದೆ, ಬಟ್ ಕ್ಲಿಯರ್ ಆಗಿ ಮಾಹಿತಿ ಬೇಕಾಗುತ್ತೆ. ಸೊ ಇನ್ ಡೀಟೇಲ್ ಹೇಳ್ತಾ ಇರ್ತೀನಿ, ಕರೆಕ್ಟಾಗಿ ಅದನ್ನು ಕೇಳ್ಕೊಳ್ಳಿ. ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ, ಅದನ್ನು ನೀವು ಓದ್ಕೊಳ್ಬೋದು. ಸೊ ಮೊದಲನೇದು, ನೀವು ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಇಮೇಲ್ ಐ ಡಿ ಆಗಿರ್ಬೋದು, ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಗಲಿ, ಕರೆಸ್ಪಾಂಡಿಂಗ್ ಅಡ್ರೆಸ್ ಆಗಲಿ, ಮತ್ತು ನ್ಯಾಷನಾಲಿಟಿ, ಇದನ್ನು ಒಟ್ಟಾಗಿ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಟುಕೊಳ್ಳಿ, ಈ ಒಂದು ಫೀಲ್ಡ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಅದು ಏನೆಲ್ಲ ಚೇಂಜ್ ಮಾಡ್ಕೊಳ್ಬೋದು, ಉಳಿದ ಎಲ್ಲ ಫೀಲ್ಡ್ನ ಚೇಂಜ್ ಮಾಡ್ಕೊಳ್ಬೋದು, ಬಟ್ ಇಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ. ಓಕೆ, ಅದನ್ನು ಬಿಟ್ಟು ಉಳಿದೆಲ್ಲ ನೀವು ಚೇಂಜ್ ಮಾಡ್ಕೊಳ್ಬೋದು. ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ಎಲ್ಲನೂ ಚೇಂಜ್ ಮಾಡ್ಕೊಳ್ಬೋದು. ಕಂಡೀಷನ್ಸ್ ಏನು, ಇಲ್ಲಿ ಎರಡು ಕ್ಯಾಟಗರಿ ಮಾಡಿದ್ರು. ಒಂದು ಆಧಾರ್ ವೆರಿಫೈಡ್ ಅಂತ, ಇನ್ನೊಂದು ನಾನ್ ಆಧಾರ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಅಂತ. ಅಂದರೆ ಆಧಾರ್ ಆಲ್ರೆಡಿ ವೆರಿಫೈ ಮಾಡಿದರೆ, ಸೊ ಅದ್ರ ಪ್ರಕಾರ ಹೇಳಬೇಕು ಅಂತಂದರೆ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಲಿ, ಮತ್ತು ಆಮೇಲೆ ಜೆಂಡರ್ ಆಗಿರ್ಬೋದು, ಈ ಮೂರು ವೆರಿಫೈ ಆಗಿದ್ದರೆ ಯಾವುದೇ ರೀತಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಆಧಾರ್ ನಂಬರ್ ಹಾಕಿರ್ತೀರಾ, ಈ ಮೂರಲ್ಲಿ ಯಾವುದಾದ್ರೂ ಎರಡು ವೆರಿಫೈ ಆಗಿದ್ದಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಅದನ್ನು ನೀವು ಬದಲಾವಣೆ ಮಾಡ್ಕೊಳ್ಬೋದು. ಓಕೆ, ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತು ಇದೇ ಆಧಾರ್ ಕಾರ್ಡ್ ವೆರಿಫೈಡ್ ಕ್ಯಾಂಡಿಡೇಟ್ಸಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ, ಒಂದು ವೇಳೆ ನೀವು ಕ್ಯಾಟಗರಿ ಚೇಂಜ್ ಮಾಡಿದ್ರೆ ತಪ್ಪು ಹಾಕಿರ್ತೀರ, ಸರ್ಟಿಫಿಕೇಟ್ ಕರೆಕ್ಟ್ ಅಪ್ಲೋಡ್ ಮಾಡಿರ್ಬೋದು. ಓಕೆ, ಅಥವಾ ಕ್ಯಾಟಗರಿ ಕರೆಕ್ಟ್ ಮೆನ್ಷನ್ ಮಾಡಿರ್ತೀರ, ಸರ್ಟಿಫಿಕೇಟ್ ಅಪ್ಲೋಡ್ ಮಾಡದೇ ಇರ್ಬೋದು. ಅಂದರೆ ನೀವು ಈಗ ಕ್ಯಾಟಗರಿನ ಬದಲಾಯಿಸಬಹುದು, ಅಥವಾ ನೀವು ಬೇಕಾದರೆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಬೋದು. ಎರಡರಲ್ಲಿ ಒಂದು ಮಾತ್ರ ಮಾಡ್ಕೊಳ್ಬೋದು. ಓಕೆ, ಮತ್ತು ಆಧಾರ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಹತ್ರ ಅದರ ಬಗ್ಗೆ ಹೇಳಬೇಕು ಅಂದರೆ ಫಾದರ್ ಅಥವಾ ಮದರ್ ಎರಡರಲ್ಲಿ ಒಂದು ನೇಮಲ್ಲಿ ಏನಾದರೂ ಚೇಂಜ್ ಆದರೆ ಬೇಕಾದರೂ ಮಾಡ್ಕೊಳ್ಬೋದು. ಯಾವುದರಲ್ಲಿ ಒಂದರಲ್ಲಿ ಮಾಡ್ಕೊಳ್ಬೋದು. ಕಂಡೀಷನ್ ನೋಡಿ, ಎರಡರಲ್ಲಿ ಒಂದು ಮಾಡ್ಕೊಂಡ್ರೆ ಫೋಟೋಗ್ರಾಫಲ್ಲಿ ಸಿಗ್ನೇಚರಲ್ಲಿ ಬದಲಾವಣೆ ಮಾಡ್ಕೊಳ್ಳೋ ಹಾಗಿರುತ್ತಿಲ್ಲ. ಫೋಟೋಗ್ರಾಫ್ ಅಥವಾ ಸಿಗ್ನೇಚರ್ನಲ್ಲಿ ಎಡಿಟ್ ಮಾಡಿದರೆ ಫಾದರ್ ಅಥವಾ ಮದರ್ ನೇಮಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಮತ್ತು PW ಸರ್ಟಿಫಿಕೇಟ್ ಆಗಿ ಒಂದು ವೇಳೆ ಕ್ಯಾಟಗರಿಲಿ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಅಪ್ಲೋಡ್ ಮಾಡಿ. ಎರಡರಲ್ಲಿ ಒಂದು ಮಾತ್ರ ಮಾಡ್ಕೊಳ್ಳೋಕ್ಕಾಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಆಧಾರ್ ಕಾರ್ಡ್ ಯಾರು ವೆರಿಫೈ ಮಾಡ್ಕೊಂಡಿರ್ತೀರೋ ಅವರಿಗೆ ಓಕೆ, ಫಾದರ್ ಅಥವಾ ಮದರ್ ಎರಡರಲ್ಲಿ ಒಂದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಒಂದು ವೇಳೆ ಚೇಂಜ್ ಮಾಡಿದ್ರೆ ಫೋಟೋಗ್ರಾಫ್ ಅಥವಾ ಸಿಗ್ನೇಚರ್ನಲ್ಲಿ ಬದಲಾವಣೆ ಆಗೋದಿಲ್ಲ. ಫೋಟೋಗ್ರಾಫ್ ಅಥವಾ ಸಿಗ್ನೇಚರ್ ಎರಡರಲ್ಲಿ ಏನಾದರೂ ಒಂದು ವೇಳೆ ಎಡಿಟ್ ಮಾಡಿದರೆ ಫಾದರ್ ಅಥವಾ ಮದರ್ ನೇಮಲ್ಲಿ ಬದಲಾವಣೆ ಆಗೋದಿಲ್ಲ. ಓಕೆ, ಇದು ಆಧಾರ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಬಗ್ಗೆ ಆಯಿತು. ಈಗ ನಾನ್ ಆಧಾರ್ ಕಾರ್ಡ್ ವೆರಿಫೈಡ್ ಬಗ್ಗೆ ಹೇಳಬೇಕು ಅಂದರೆ ನೀವು ಇಲ್ಲಿ ನೇಮ್ ಆಗಿರ್ಬೋದು, ಜೆಂಡರಲ್ಲಿ, ಡೇಟ್ ಆಫ್ ಬರ್ತ್ ಈಸಿಲಿ ನೀವು ಅಲ್ಲಿ ಡೇಟ್ ಚೇಂಜ್ ಮಾಡ್ಕೊಳ್ಬೋದು. ಫೈನ್. ಸೊ ಅದೇ ರೀತಿ ಫಾದರ್ ಮದರ್ ರಿಲೇಟೆಡ್ ಆಗಲಿ, ಫೋಟೋಗ್ರಾಫ್ ಸಿಗ್ನೇಚರ್ ಎಲ್ಲ ಸೇಮ್ ಇದೆ. ಯಾವ ರೀತಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಗಿರುತ್ತೋ ಅದು ಸೇಮ್ ಇರುತ್ತೆ. ಓಕೆ, ಸೊ PWD ಸರ್ಟಿಫಿಕೇಟ್ನು ಆಲ್ಮೋಸ್ಟ್ ಸೇಮ್ ಇದೆ, ಯಾವ ರೀತಿ ಬದಲಾವಣೆ ಇರುವುದಿಲ್ಲ. ಅರ್ಥ ಆಯ್ತು ಅನ್ಕೋತಿ. ಇದನ್ನು ಬಿಟ್ಟು ಕಂಡೀಷನ್ಸ್ ಬಿಟ್ಟರೆ ಉಳಿದೆಲ್ಲ ನೀವೇನು ಬೇಕಾದರೂ ಬದಲಾವಣೆ ಮಾಡ್ಕೊಳ್ಬೋದು. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಏನೆಲ್ಲ ಬದಲಾವಣೆ ಮಾಡ್ಬೋದು ಅಂತ. 27 ಮೇ 9 PM ವರೆಗೂ ಸಮಯಾವಕಾಶ ಇರುತ್ತೆ. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂದ್ಕೊಂಡು ಡಿಲೇ ಮಾಡಬೇಡಿ, ದಯವಿಟ್ಟು. ಆಗ್ಬೋದು, ಆಗದೇ ಇರ್ಬೋದು. ಮತ್ತು ಇಲ್ಲಿ ನಿಮಗೆ ಒಂದು ಸಲ ಎಡಿಟ್ ಮಾಡಿ ಡಿಕ್ಲರೇಷನ್ ಮಾಡಿದ್ರೆ ಅದು ಫೈನಲ್ ಆಗುತ್ತೆ, ಮತ್ತು ನಿಮಗೆ ಎಡಿಟಿಂಗ್ ಬರೋದಿಲ್ಲ. ಸೊ ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಏನೆಲ್ಲ ತಪ್ಪು ಮಾಡಿದ್ರಂತ. ಅದನ್ನು ಕರೆಕ್ಟಾಗಿ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಒನ್ ಟೈಮ್ ಇರುತ್ತೆ. ಡೇಟ್ ಆಮೇಲೆ ಬೇಕಾದರೆ ಡಿಲೇ ಆಗ್ಬೋದು, ಆಗದೇ ಇರ್ಬೋದು.